ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳ್ಬೇಕು. ನನಗೆ ಹೆತ್ತುತ್ತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸಿದ್ದೆ ನಮ್ಮ ಅಮ್ಮನೇ, ಅದು ಸುಮ್ಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ ಅಪ್ಪಿ ಹೊಡೆದರೋ ಇಲ್ಲೋ ಗೊತ್ತಿಲ್ಲ. ನಾನು 4 ಸಲ ಕೈಯಲ್ಲಿ ಏರ್ತಿನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದೆ. ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಹೇಳಕ್ಕೆ ಒಂದೇ ಒಂದು ಗೇಟ್ ಕೊಟ್ಟು ಸಾಕು, ಒಂದು 15 ದಿನ ಹಿಡ್ಕೊಂಡು ಓಡಾಡ್ಬೇಕು ನಾವು. ಯಾಕಂದ್ರೆ ಯಾರು ಮುಖ ತೋರ್ಸಲ್ಲ, ಹಾಕಿರಲ್ಲ. ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ. ಏನಾರು ಅಪ್ಪಾಜಿ ಆದವ್ರು ಇದಕ್ಕಾದ್ರೂ ಬೈತಾರೆ ನನಗೆ, ಆಗ ಮಧ್ಯದಲ್ಲಿ ತಡೆಯೋದು. ಯಾಕಂದ್ರೆ ಒಬ್ಬರು ಮಾತು ಅಷ್ಟೇ ಸ್ವಲ್ಪ ಹೇಳೋದು, ಬೈತಾ ಇಲ್ಲ ಅಂದ್ರೆ ಸ್ವಲ್ಪ ಓಕೆ ಅನ್ನೋದು. ಆದ್ರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನನ್ನ ಏನೇನು ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದಿಲ್ಲ ಅವರು, ಕೊಂಬಂದು ಹೊಗಳಲ್ಲ ನಾನು. ಬಟ್ ತಪ್ಪು ಮಾಡಿದಾಗ ಅದು ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದ್ರೆ ನಾನು ಸುಮ್ಮನೆ. ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಹೆಮ್ಮೆ. ಯಾಕಂದರೆ ಮೋಸ್ಟ್ಲಿ ಅಪ್ಪಿಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಹತ್ರ ನಮ್ಮ ಮಾಡ್ತಾರೆ. ಅದಕ್ಕೆ ಅಪ್ಪಿಗೆ ಹೊಟ್ಟೆ ಉರಿ ಪಡ್ಬೋದು, ಪರವಾಗಿಲ್ಲ. ಯಾಕಂದ್ರೆ ನನ್ನ ತಮ್ಮ ನಾವು ಪರವಾಗಿಲ್ಲ ಹೊಟ್ಟೆ